ಏನು ಮಂಜುನಾಥ್ ಅನ್ನೋರು ಇದರಲ್ಲಿ ಅವರು ತೋಟದಲ್ಲಿ ಕೆಲಸ ಮಾಡುವಾಗ ಏನು ಆನೆ ಇದು ಕಾಡ್ಕೋಣ ಗುದ್ದಿ ದಾರುಣವಾಗಿ ತೀರ್ಕೊಂಡಿದ್ದಾರೆ. ಅವರು ಈಗ ನಮ್ಮಲ್ಲಿ ಒಂದು ಕ್ವಶನ್ ಉದ್ಭವ ಆಗ್ತದೆ, ಏನಂದ್ರೆ ಈಗ ಮಾನವ ಮತ್ತೆ ಪ್ರಾಣಿ ಸಂಘರ್ಷ ಇದೇ ರೀತಿ ನಮ್ಮ ಇಲ್ಲಿ ಮಲೆನಾಡು ಭಾಗದಲ್ಲಿ ಮುಂದುವರೆದ್ರೆ ಇಲ್ಲಿನ ಮನುಷ್ಯನ ಜೀವನ ಯಾವ ತರ ಸಾಗಿಸ್ಬೇಕು ಅವನು ಅಂತ. ಇವತ್ತು ಮಂಜುನಾಥ್ ನಾಳೆ ಪಕ್ಕದ ತೋಟದವರು ಅಥವಾ ಇನ್ನೂ ಮನೆಯವರು, ಪಾಪ ಮಂಜುನಾಥನ ಮನೆ ಸ್ಥಿತಿ ನೋಡಿದಾಗ ಏನಾಗ್ತದೆ, ಅವನಿಗೆ ಒಂದು ಮಗು ಇದೆ, ಮಗುಗೆ ಏನೋ ಅವಳು ಹ್ಯಾಂಡಿಕ್ಯಾಪ್ಟ್ ಇದ್ದಾಳೆ, ಇನ್ನೊಂದು ಮಗು ಚಿಕ್ಕ ಮಗು ಇದೆ, ಸಂಸಾರ ಸಾಗಿಸೋದು ಕಷ್ಟ ಆಗ್ತದೆ. ಈಗ ಗೌರ್ಮೆಂಟ್ ಅವ್ರಿಗೆ ಏನಾಗಿದೆ, ಯಾರೇ ಆನೆ ಗುದ್ದು ಸತ್ತಿದ್ರು ಅಥವಾ ಯಾವುದೇ ಕಾಡು ಪ್ರಾಣಿ ಸಾಯಿಸಿದ್ರು 20 ಲಕ್ಷ ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಆ 20 ಲಕ್ಷ ಅವನ ಜೀವನ ಪರ್ಯಂತ ಮಕ್ಕಳನ್ನ ಓದಿಸ್ಬೇಕು, ಮಕ್ಕಳನ್ನ ಮದುವೆ ಮಾಡಬೇಕು, ಮಕ್ಕಳನ್ನ ಪೂರಾ ಜೀವನ ಅವಳು ಹೆಂಡತಿ ಜೀವನ ಮಾಡ್ಬೇಕು. ಆ 20 ಲಕ್ಷದಲ್ಲಿ ಆಗುತ್ತಾ? ಆ 20 ಲಕ್ಷದ ಬಗ್ಗೆ ಆ ಸರ್ಕಾರ ಎಚ್ಚೆತ್ಕೊಂಡು ಅದನ್ನ ಚಿಂತನೆ ಮಾಡಿ ಪ್ರಾಣಿ ಅಥವಾ ಮಾನವ ಸಂಘರ್ಷದಲ್ಲಿ ಯಾರೇ ಸತ್ತನ್ನ ಅದು 1 ಕೋಟಿವರೆಗೆ ಕಾಂಪನ್ಸೇಷನ್ ಕೊಡಬೇಕು. ಅದ್ರ ಬಗ್ಗೆ ತಕ್ಷಣ ಈಗ ಎಷ್ಟೋ ಪ್ರೊಟೆಸ್ಟ್ ಮಾಡಿದೀವಿ. ಈ ಪ್ರೊಟೆಸ್ಟ್ ಮಾಡಿದ ತಕ್ಷಣನೇ ಅವತ್ತಿನ ಪ್ರೊಟೆಸ್ಟ್ ಜಾಸ್ತಿ ಆಯ್ತು ಅಂದ ತಕ್ಷಣನೇ ನಮ್ಮ ಪ್ರೊಟೆಸ್ಟ್ ಮಾಡೋದ್ ಮೇಲೆ ಕೇಸ್ ಹಾಕೋದು. ಈಗ ನಮ್ಗೆ ಹಕ್ಕಿಲ್ವಾ, ನಮ್ಗೆ ಪ್ರೊಟೆಸ್ಟ್ ಮಾಡುವಂತ ಹಕ್ಕಿಲ್ವಾ ಅಂತ ನಾವು ಕ್ವಶನ್ ಕೇಳ್ಬೇಕಾಗ್ತದೆ ಸರ್ಕಾರದಲ್ಲಿ. ಸೊ ಅವರಿಗೆ ಲಾಸ್ಟ್ ಟೈಮ್ ಪ್ರೊಟೆಸ್ಟ್ ಮಾಡಿದಾಗಲೂ ಹೇಳಿದ್ರು ಇದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ, ಗೌರ್ಮೆಂಟ್ ಗಮನಕ್ಕೆ ತರ್ತೀವಿ ಅಂತ DC ಅವರೇ ಹೇಳಿ ಹೋಗಿದ್ರು. ಅಲ್ಲಿಗೆ ನಿಂತೋಯ್ತು ಅದ್ರ ಪ್ರಕಾರ. ಅದೇ ರೀತಿ ಆನೆ ಬ್ಯಾರಿಕೇಡ್ ಹಾಕ್ತೀವಿ ಹೇಳಿದ್ರು, ಅದ್ರ ಬಗ್ಗೆ ಟೆಂಡರ್ ಆಗಿದೆ, ಕೆಲಸ ಶುರು ಆಗಿಲ್ಲ. ಕಾಡ್ಕೋಣ ಗುದ್ದಿದೆ, ಕಾಡ್ಕೋಣದ ಹಾವಳಿ ಏನಂದ್ರೆ ಇತ್ತೀಚಿನ ದಿನದ ಕಾಡ್ಕೋಣಗಳ ಸಂತತಿ ತುಂಬಾ ಆಗಿದೆ. ಮಲೆನಾಡದಲ್ಲಿ ಎಷ್ಟಾಗಿದೆ ಅಂತ ಹೇಳಿದ್ರೆ ಪ್ರತಿ ಏನು ನಾವು ಒಂದೊಂದು ವಿಲೇಜ್ ಅಲ್ಲಿ 100-200 ಕಾಡ್ಕೋಣಗಳಿದೆ ನಮ್ಮ ಮಲೆನಾಡು ಭಾಗದಲ್ಲಿ. ಅದು ಸಂತತಿಗಳು ಜಾಸ್ತಿ ಆಗ್ತಾ ಇದೆ. ಅದು ಸಂತತಿ ಯಾಕೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಸೂಕ್ತ ಕಾರಣ ಬೇಕು. ಸಂತತಿ ಹಾಗೆ ಆಗ್ತದೆ, ಯಾವುದೇ ಅದನ್ನು ಪ್ರಾಣಿ, ಅದು ಮನುಷ್ಯ ಇರ್ಬೋದು ಅಥವಾ ಪ್ರಾಣಿ ಇರ್ಬೋದು. ಅದನ್ನ ತಡೆಗಟ್ಟೋದು ಹೇಗೆ? ಈಗ ಮನುಷ್ಯನ ಮೇಲೆ ಪ್ರಾಣಿಗಳು ಅಟ್ಯಾಕ್ ಮಾಡಿದಾಗ ಮನುಷ್ಯ ಹೆಂಗೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ಯಾರೋ ಜೀವ ಉಳಿಸ್ಕೊಳ್ಲಿಕ್ಕೆ ನಮ್ಗೆ ಗನ್ ಕೊಟ್ಟಿದ್ದಾರೆ, ಕೋವಿ ಕೊಟ್ಟಿದ್ದಾರೆ ಮಲೆನಾಡು ಭಾಗದಲ್ಲಿ, ನಮ್ಗೆ ಹೊಡಿಲಿಕ್ಕೆ ಪರ್ಮಿಷನ್ ಕೊಡಿ. ನಮಗೆ ಗುದ್ದಕ್ ಬರುತ್ತೆ ಅಥವಾ ಆತರ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಅಂದಾಗ ಅದಕ್ಕೆ ನಮ್ಗೆ ಹೊಡಿಲಿಕ್ಕೆ ಪರ್ಮಿಷನ್ ಕೊಡಿ. ನೀವು ಯಾವ್ದಾರ ಒಂದು ಚಿಕ್ಕ ಪ್ರಾಣಿ ಹೊಡೆದಾಗ ಅವನ ಮೇಲೆ ಕೇಸ್ ಹಾಕಿ ಅವನ್ನ ಕೋರ್ಟಿಗೆ ಎಳೆದು ಜೀವನ ಪರ್ಯಂತ ಜೈಲಲ್ಲಿ ಇರೋ ಪರಿಸ್ಥಿತಿ ಬಂದಿದೆ. ಈಗ ಅದೇ ರೀತಿ ಪ್ರಾಣಿ ಬಂದು ಸಾಯಿಸ್ತಾ ಇದೆ, ಅದಕ್ಕೇನ್ ಆಗ್ತಾ ಇದೆ? ನಮ್ಗೆ ಎಲ್ಲಿ ನ್ಯಾಯ ಇದೆ? ಆ ನ್ಯಾಯ ಕೇಳಕ್ ಬಂದಾಗ ಪ್ರೊಟೆಕ್ಟ್ ಮಾಡಿದ್ವಿ ಅಂತ ಹೇಳಿ ನಮ್ಮ ರೈತರನ್ನ ಒಳಗಡೆ ಹಾಕ್ತಾ ಇದ್ದೀರಾ, FIR ಹಾಕ್ತಾ ಇದ್ದೀರಾ. ಸೊ ಅದಕ್ಕೆ ಕಾನೂನಿನಲ್ಲಿ ಸೂಕ್ತ ಅಮೆಂಡ್ಮೆಂಟ್ ತಗೊಂಬನ್ನಿ. ಈ ತರ ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡಿದಾಗ ಜೀವ ಉಳಿಸ್ಕೊಳ್ಲಿಕ್ಕೋಸ್ಕರ ನಮ್ಮ ಮಲೆನಾಡು ಭಾಗದವರಿಗೆ ಒಂದು ಪರ್ಮಿಷನ್ ಕೊಡಿ, ಅವ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ, ಅಥವಾ ನಾವೇ ಹೊಡಿತೀವಿ, ಎಲ್ಲ ನೀವೇ ಬಂದು ಹೊಡಿತೀವಿ. ನಮ್ಮಲ್ಲಿ ಪ್ರತಿ ಗ್ರಾಮದಲ್ಲೂ ಏನು ಪ್ರಾಣಿಗಳ ಸಂತತಿ ಹೆಚ್ಚಾಗಿದೆ ಅದ್ರ ಬಗ್ಗೆ ಆಲ್ರೆಡಿ ಇವರು ಫಾರೆಸ್ಟರ್ ಗಮನಕ್ಕೆ ತಂದಿದ್ದಾರೆ. ಆ ತಂದಿದ್ರೆ ಏನ್ ಮಾಡ್ತಾರೆ, ನಾವು ಬೆರೆಸ್ತಾ ಇದೀವಿ. ಎಲ್ಲಿಗೆ ಬೆರೆಸ್ತಾರೆ? ಓನ್ಲಿ ಅವ್ರು ಬೆರೆಸಿ ಇನ್ನೊಂದು ತೋಟಕ್ಕೆ ಹೋಗ್ತದೆ, ಇನ್ನೊಂದು ತೋಟದಲ್ಲಿ ಅದೇ ರೀತಿ ಅವ್ರದ್ದು ಜೀವ. ಅದೇ ರೀತಿ ಕಾಡಿಗೆ ಬೆರೆಸಿದ್ರೆ ಮತ್ತೆ ವಾಪಸ್ ಬರುತ್ತೆ. ಅದಕ್ಕೆ ಸೂಕ್ತವಾದ ಪರಿಹಾರ ಹುಡುಕಿ ಎಲ್ಲಾದ್ರೂ ಅದ್ರ ಬಗ್ಗೆ ಚರ್ಚೆ ಮಾಡಿ, ರೈತರ ಬಗ್ಗೆ ಚರ್ಚೆ ಮಾಡಿ, ಅದಕ್ಕೇನು ಸೂಕ್ತ ಪರಿಹಾರ ಯಾವ ತರ ಒದಗಿಸ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲೇಬೇಕು. ಇದು ಆಕ್ಚುಲಿ ಇನ್ನೂ ಸಂತತಿ ಏನಾಗ್ತದೆ, ವರ್ಷದಿಂದ ವರ್ಷಕ್ಕೆ ಅವುಗಳ ಸಂತತಿ ಹೆಚ್ಚಾಗ್ತಾನೆ ಹೋಗ್ತದೆ. ಅವುಗಳು 30-40 ವರ್ಷ ಬದುಕುತ್ತೆ. ಅದು ಆ 30-40 ವರ್ಷದಲ್ಲಿ ಅದು ಸಂತತಿ ಎಷ್ಟಾಗಿದೆ? ಮನುಷ್ಯಕ್ಕಿಂತನೂ ಪ್ರಾಣಿಗಳ ಹಾವಳಿ ಸಂಖ್ಯೆ ಜಾಸ್ತಿ ಆಗಿದೆ ಈಗ. ಸೊ ಹಾಗಾಗಿ ಅದಕ್ಕೆ ಸೂಕ್ತ ಕ್ರಮ, ಒಂದು ಪರಿಹಾರನೇ ಒಂದು ಕ್ರಮ ಅಲ್ಲ, ಪರಿಹಾರದ ಜೊತೆಗೆ ಅದೇ ರೀತಿ ಅದನ್ನ ಸಂತತಿನ ಯಾವ ತರ ಇಳಿಸ್ಬೋದು, ನಾವು ಅದನ್ನ ಬೇರೆ ಕಡೆಗೆಲ್ಲಾದ್ರೂ ಸಾಗಿಸ್ಲಿಕ್ಕೋ ಅಥವಾ ಏನೋ ಮಾಡ್ಲಿಕ್ಕೆ ಸೂಕ್ತ ಪರಿಹಾರ ಕಂಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವಲ್ಲಿ ರಸ್ತೆಯಲ್ಲಿ ಓಡಾಡೋಂಗಿಲ್ಲ, ಅದೇ ರೀತಿ ಗದ್ದೆಗೆ ಹೋಗೋಂಗಿಲ್ಲ, ತೋಟಕ್ಕೆ ಹೋಗೋಂಗಿಲ್ಲ. ತೋಟಕ್ಕೆ ಹೋದ್ರೆ ಮನೆಗೆ ವಾಪಸ್ ಬರ್ತಾನೆ ಅನ್ನೋದು ಗ್ಯಾರಂಟಿ ಇಲ್ಲದ ಪರಿಸ್ಥಿತಿ ಬಂದಿದೆ. ಆ ಪರಿಸ್ಥಿತಿ ಮುಂದುವರಿಬಾರ್ದು. ಈಗ ಪ್ರೊಟೆಸ್ಟ್ ಮಾಡಿದಾಗ ನಾಳೆ ಬಂದು ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳಿ ಹೋಗ್ತಾರೆ. ನೆಕ್ಸ್ಟ್ ಇನ್ನೊಂದು ಯಾವ್ದೋ ಒಂದು ಪ್ರಾಣಿ ಗುದ್ದಿ ಜೀವಹಾನಿ ಆದಾಗ ಅಥವಾ ಯಾರಿಗಾರು ಪರ್ಮನೆಂಟ್ ಆಗಿ ಗುದ್ದಿ ಈಗ ನಮ್ಗೆ ಇದೇ ಭಾಗದಲ್ಲಿ ಒಬ್ಬ ಸ್ಪೈನಲ್ ಕಾರ್ಡ್ ಕಳ್ಕೊಂಡಿದ್ದಾರೆ. ಅವರಿಗೆ ಏನು ಸ್ಯಾಂಕ್ಷನ್ ಗೌರ್ಮೆಂಟ್ ಇಂದ ಅನುದಾನ ಬರ್ಲಿಲ್ಲ. ಅನುದಾನ ಪ್ರಶ್ನೆಗಿಂತ ಅವನು ಜೀವ ಹೋದ ಅದು ಇವನು ಲೈಫ್ ಲಾಂಗ್ ಅನುಭವಿಸ್ತಾರ ಪರಿಸ್ಥಿತಿ ಬಂದಿದೆ. ಅವ್ರಿಗೆ ಆ ತರ ಸೂಕ್ತ ಪರಿಹಾರ ಒದಗಿಸಿ ಕೊಟ್ಟಿದ್ದೀರಾ? ಅವ್ರಿಗೆ ಬರ್ಬೇಕಾಗಿರೋ ಅನುದಾನನೇ ಬರ್ಲಿಲ್ಲ. ಅವ್ರಿಗೆ ಇನ್ಸೂರೆನ್ಸ್ ಬರೀ 2 ಲಕ್ಷ ಬಂದಿದೆ, ಪರಿಹಾರ ಧನ ಇನ್ನೂ ಬಂದು ತಲುಪಿಲ್ಲ ಅವರಿಗೆ. ಅವ್ರಿನ್ನೂ ಬೆಡ್ ರಿಡನ್ನಲ್ಲೇ ಇದ್ದಾರೆ. ಅವ್ರ ಜೀವನನೂ ಮಾಡಂಗಿಲ್ಲ, ಬೆಡ್ಡಲ್ಲೇ ಕೂತ್ಕೊಂಡು ಜೀವನ ಕಳೆಯುವಂತ ಪರಿಸ್ಥಿತಿ ಒದಗಿದೆ ಇದರಲ್ಲಿ. ಸೊ ಇದಕ್ಕೆ ನೀವು ಸೂಕ್ತ ಪರಿಹಾರ ಹುಡುಕಿ ಅದಕ್ಕೆ ಯಾವ ತರ ಮಾಡ್ತೀರಾ ಅನ್ನೋದನ್ನ ಮುಂದಿನ ದಿನದಲ್ಲಿ ನಮ್ಮ ಮಲೆನಾಡು ಭಾಗದ ಜನತೆಗೆ ನೀವು ತಿಳಿಸ್ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇದ್ರ ಬಗ್ಗೆ
ಉಗ್ರ ಹೋರಾಟ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಯಾಕಂದ್ರೆ ಇದನ್ನ ಆಗಿ ಈಗೇನು ಲಾಸ್ಟ್ ಒಂದು 3-4-5 ತಿಂಗಳ ಹಿಂದೆ ಕಡುಬಗೆರೆಯಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ಸತ್ತೋದ್ ಮೇಲ್ಗಡೆ ಎಲ್ಲ ಪ್ರೊಟೆಸ್ಟ್ ಮಾಡಿದ್ವಿ. ಪ್ರೊಟೆಸ್ಟ್ ಮಾಡುವಾಗ ಅಮಾಯಕರ ಮೇಲ್ಗಡೆ ಕೇಸ್ ಹಾಕ್ತೀರಾ ನೀವು. ಇವಾಗ ಪ್ರೊಟೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಯಾವ್ದು ಕಾನೂನು ಕೈ ಎತ್ಕೊಂಡಿಲ್ಲ. ನಾವು ನಮಗೆ ಸೂಕ್ತ ಪರಿಹಾರ ಕೊಡಿ, ಸೂಕ್ತವಾದ ಏನು ಪ್ರಾಣಿಗಳ ಏನು ಸಂತತಿ ಜಾಸ್ತಿ ಆಗ್ತಾ ಇದೆ ಅದನ್ನ ಯಾವ ತರ ನೀವು ಕಡಿಮೆ ಮಾಡ್ಲಿಕ್ಕೆ ಮತ್ತು ಅದನ್ನ ನಮ್ಮ ತೋಟದಿಂದ ಫಾರೆಸ್ಟಿಗೆ ಕಳಿಸ್ತೀರಾ, ಇವತ್ತು ಏನೋ ಕ್ಯೂಬಿಂಗ್ ಮಾಡ್ತೀರಾ ಅಥವಾ ಏನೋ ಮಾಡಿ ಕಳಿಸ್ತೀರಾ, ಅದಕ್ಕೆ ಅದು ಶಾಶ್ವತ ಪರಿಹಾರ ಅಲ್ಲ. ಅದು ಶಾಶ್ವತ ಪರಿಹಾರಕ್ಕೆ ಅಥವಾ ಅದನ್ನ ಎಲ್ಲಾರು ಏರ್ ಲಿಫ್ಟ್ ಮಾಡ್ಬೇಕು ಅಥವಾ ಅವ್ರನ್ನ ನೀವು ಅರವಳಿಕೆ ಕೊಟ್ಟು ಬೇರೆ ಕಡೆಗೆ ಸಾಧಿಸ್ಲಿಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು. ಮುಂದೆ ಸಂತತಿ ಕಮ್ಮಿ ಆಗ್ಲಿಕ್ಕೆ ಯಾವ ತರ ಅದ್ರ ಬಗ್ಗೆ ನೀವು ಸೈಂಟಿಫಿಕ್ ಆಗಿ ಒಂದು ಸೊಲ್ಯೂಷನ್ ಕಂಡುಹಿಡ್ಕೊಂಡು ನಮ್ಮ ಮಲೆನಾಡು ಜನತೆಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಈ ಪ್ರಕರಣದಲ್ಲಿ ನಮ್ಮ ಆಗ್ರಹ ಏನ್ ಸರ್ ರೈತ ಒಕ್ಕೂಟದಿಂದ? ಯಾಕಂದ್ರೆ ಅವರ ಮಕ್ಕಳಿಬ್ರು ಹ್ಯಾಂಡಿಕ್ಯಾಪ್ ಸೊ ಇಲ್ಲಿ ಏನ್ ಆಗ್ರಹ ಮಾಡ್ತೀವಿ? ಇಲ್ಲಿ ನಾವು ಈಗೇನು ಲಾಸ್ಟ್ ನಾವೇನ್ ಆಗ್ರಹ ಮಾಡ್ತಾ ಇದ್ವಿ ಅಂದ್ರೆ ಯಾರೇ ಪ್ರಾಣಿ ಸಂಘರ್ಷ ಆದ್ರೂ ಮನೆಗೊಂದು ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಇದುವರೆಗೂ ಕೊಡ್ಲಿಲ್ಲ. ಈಗೇನ ಹೆಣ್ಮಗಳು ಇದ್ದಾರೆ, ಅವ್ರ ಹೆಂಡತಿ ಇದ್ದಾರೆ, ಅವರಿಗೆ ಆಸ್ತಿ ಅಷ್ಟೊಂದಿಲ್ಲ, ಅವ್ರ ಕೂಲಿ ಕಾರ್ಮಿಕರವರು. ಸೊ ಅವರಿಗೆ ಒಂದು ಅತಿ ಶೀಘ್ರದಲ್ಲೇ ಅವ್ರ ಹೆಂಡತಿಗೆ ಒಂದು ಗೌರ್ಮೆಂಟ್ ಜಾಬ್ ಕೊಡಬೇಕು. ಮಕ್ಕಳು ಓದ್ಲಿಕ್ಕೆ ಒಂದು ಮಗು ಓದ್ತಾ ಇದೆ, ಅದಕ್ಕೆ ಓದ್ಲಿಕ್ಕೆ ಅವರು ವಿದ್ಯಾಭ್ಯಾಸದ ಖರ್ಚು ವೆಚ್ಚನೆಲ್ಲ ನೋಡ್ಕೊಬೇಕು. ಅದೇ ರೀತಿ ಆ ಮಗು ಒಂದು ಹ್ಯಾಂಡಿಕ್ಯಾಪ್ಟ್ ಆಗಿದೆ. ಸೊ ಹಾಗಾಗಿ ಆ ಹ್ಯಾಂಡಿಕ್ಯಾಪ್ಟಿಗೂ ಒಂದು ಸೂಕ್ತವಾದ ಪರಿಹಾರ ಒದಗಿಸ್ಕೊಡ್ಬೇಕು. ಅದೇ ರೀತಿ ಅವರಿಗೆ ಏನು ಗೌರ್ಮೆಂಟ್ ಜಾಬ್ ಕೊಟ್ರೆ ಅವ್ರ ಜೀವನನ ಮತ್ತೆ ಮಕ್ಕಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಮನೆಯವರು ಅಂತ ಹೇಳಿ ನಾ ಈ ಮೂಲಕ ಗೌರ್ಮೆಂಟ್ ಅಲ್ಲಿ ಕೇಳ್ಕೊಂತಾ ಇದ್ದೀನಿ.